ಕಾಗದ ತಾನೇ ಈಗ ತಾನೇ ನಿಮ್ಮ ಕನಸುಗಳು ಹೆಚ್ಚು ಕಡಿಮೆ ತೆರೆ ಮೇಲೆ ಬಂದಿವೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಮೊದಲನೇದಾಗಿ ತುಂಬ ಖುಷಿ ಆಗ್ತಿದೆ. ನಮ್ಮ ಸಿನಿಮಾನ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಿದ್ದೀವಿ. ಓಕೆ, ಒಂದು ಒಳ್ಳೆ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿ ಸೊಸೈಟಿ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಸಿನಿಮಾ ಮಾಡ್ತಾರೆ, ಇನ್ಫೋಟೈನ್ಮೆಂಟಾಗಿ ನಾವು ಸಿನಿಮಾ ಮಾಡಿದ್ದೀವಿ. ಅಂದರೆ ವಿಷಯ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ, ಬರೀ ಎಂಟರ್ಟೈನ್ಮೆಂಟ್ ಅಲ್ಲ. ತುಂಬ ಖುಷಿ ಆಗ್ತಿದೆ, ಅದಕ್ಕೆ ಒಳ್ಳೆ ಸಪೋರ್ಟ್ ಸಿಗ್ತಿದೆ. ಜನ ಏನಂತಾರೆ ಅನ್ಕೋತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ನಾವು ಕಣ್ಣು ಮಾತ್ರ ಸ್ಕ್ರೀನ್ ನೋಡ್ತಿತ್ತು, ಕಿವಿ ಹಿಂದ್ಗಡೆ ಕೇಳ್ತಾಯಿತ್ತು. ಸೊ ಅಲ್ಲಿ ರಿಸಲ್ಟ್ ಬಂದಾಗ ಅದೊಂಥರ ಒಂದು ಮಗು ಹುಟ್ಟಿದಾಗ ತಾಯಿಗೆ ಎಷ್ಟು ಖುಷಿ ಆಗುತ್ತೆ, ಆ ನೋವನ್ನೆಲ್ಲ ಮರೆತು ಅಷ್ಟು ಖುಷಿ ಆಯಿತು ಸರ್. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೀಡಿಯಾದವ್ರಿಗೆ ಮತ್ತು ಆಡಿಯನ್ಸ್ಗೆ. ಸೊ ನಿಮ್ಗೆ ಅದು ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಆ ಇಷ್ಟನ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ನಿಮ್ಮ ಆ ಶೇರ್ ನಮಗೆ ಒಂದು ಜೀವನನ ಇನ್ನೊಂದು ಕೆಲಸನ ಹುಟ್ಟಿಸುತ್ತೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ. ಈಗ ಆ್ಯಪಲ್ ಕೇಕಲ್ಲಿ ತಮ್ಮನ್ನು ಹೀರೋ ಆಗಿ ನೋಡಿದ್ವಿ, ಈಗ ಇಲ್ಲಿ ನಿರ್ದೇಶಕರಾಗಿ ನೋಡ್ತಾ ಇದ್ದೀವಿ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಸರ್? ವ್ಯತ್ಯಾಸ ಇಷ್ಟೇ, ಅಲ್ಲಿ ನಟನಾಗಿ ಆ್ಯಕ್ಟ್ ಮಾಡಿದ್ವಿ, ಇಲ್ಲಿ ನಿರ್ದೇಶಕರಾಗಿ ಅಂದರೆ ಕೋ ಡೈರೆಕ್ಟರಾಗಿ ವರ್ಕ್ ಮಾಡಿದ್ವಿ. ಅಲ್ಲಿ ಕೆಲಸ ಆ್ಯಕ್ಟಿಂಗ್ ಇತ್ತು, ಇಲ್ಲಿ ಕೆಲಸ ಆ್ಯಕ್ಟ್ ಮಾಡಿಸೋದಿತ್ತು. ಸೊ ಎರಡು ತುಂಬ ಖುಷಿ ಕೊಡ್ತಿದೆ. ತುಂಬ ಕಲ್ತಿದ್ದೀವಿ ಸರ್, ಅಲ್ಲೂ ತುಂಬ ಕಲ್ತ್ವಿ, ಇಲ್ಲೂ ತುಂಬ ಕಲ್ತಿದ್ದೀವಿ. ಒಂದು ಒಳ್ಳೆಯ ಅನುಭವ. ಓಕೆ, ನೀವೇನು ಹೇಳ್ತೀರಿ ಸರ್? ಹೈ ಸರ್, ನನ್ನ ಹೆಸರು ರಾಕೇಶ್ ಅಂತ. ಈಗ ಸದ್ಯ ಕಾಗದ ಸಿನಿಮಾ ರಿಲೀಸ್ ಆಗಿದೆ. ಆಲ್ ಓವರ್ ಕರ್ನಾಟಕ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಜೊತೆಗೆ ಏನು ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಇಲ್ಲ, ಕನ್ನಡ ಸಿನಿಮಾಗಳಲ್ಲಿ ಕಂಟೆಂಟ್ ಬರ್ತಿಲ್ಲ ಅನ್ನೋಂಥ ಮಾತುಗಳಿತ್ತು, ಅಥವಾ ಬೇರೆ ಭಾಷೆಯವ್ರನ್ನ ನೋಡಿ ನಾವು ಕಲಿಬೇಕು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು. ಈಗ ಅದಕ್ಕೆಲ್ಲದಕ್ಕೂ ಒಂದು ಆನ್ಸರ್ ಅನ್ನೋ ರೀತಿ ಈಗ ಕಾಗದ ಅನ್ನೋಂಥ ಸಿನಿಮಾ ಬಂದಿದೆ. ಜೊತೆಗೆ ನಾವು ಜಸ್ಟ್ ಕಮರ್ಷಿಯಲ್ ಎಲಿಮೆಂಟ್ನ ಇಟ್ಕೊಂಡು ಇಲ್ಲಿ ಸಿನಿಮಾನ ಮಾಡೋಕ್ಕೆ ಹೋಗಿಲ್ಲ, ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ಅನ್ನುವಂಥದ್ದು ಏನು ಬೇಕಿತ್ತು. ಪ್ರೆಸೆಂಟ್ಲಿ ಸಿಚುವೇಶನ್ ನಾವು ತುಂಬ ಕಡೆ ನೋಡ್ತಾ ಇದ್ದೀವಿ. ಈ ಹಿಂದೂ ಮುಸ್ಲಿಂ ಗಲಾಟೆಗಳಾಗಿರ್ಬೋದು ಅಥವಾ ಈ ಜಾತಿ ವ್ಯವಸ್ಥೆಗಳಾಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ರೀತಿ ಉತ್ತರ ಅಂತಂದು ಈ ಸಿನಿಮಾದಲ್ಲಿ ಹೇಳ್ಬೋದು. ಇನ್ನೊಂದು ಪ್ರೇಕ್ಷಕರು ಕೂಡ ಒಂದು ಒಳ್ಳೆ ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ಯಾಕೆಂತಂದರೆ ಇವಾಗ ನೋಡ್ಕೊಂಬಂದಿರೋಂಥ ಜನ ಒಳ್ಳೆ ಸಿನಿಮಾನ ಮಾಡಿದ್ದೀರಾ ಅಂತಂದು ಹೇಳಿದ್ದಾರೆ. ಸೊ ಅದು ತುಂಬ ಖುಷಿ ಕೊಟ್ಟಿದೆ. ದಯವಿಟ್ಟು ಎಲ್ಲ ಏನು ಕರ್ನಾಟಕದಾದ್ಯಂತ ಕನ್ನಡ ಸಿನಿಮಾ ಕಾಗದ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ಕೋ ಡೈರೆಕ್ಟರ್ ಜೊತೆಲೇ ಇದ್ದಾರೆ, ಕೋ ಡೈರೆಕ್ಟರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಜನ ಎಲ್ಲ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಇದನ್ನೇ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಅವ್ರವ್ರ ಜವಾಬ್ದಾರಿನ ತುಂಬ ಜಾಗರೂಕತೆಯಿಂದ, ತುಂಬ ನಾಜೂಕಾಗಿ, ತುಂಬ ಜಾಣ್ಮೆಯಿಂದ ಇಲ್ಲಿ ನಿರ್ವಹಿಸಿದ್ದಾರೆ. ಯಾಕೆಂತಂದರೆ ನೀವು ಯಾವುದು ಪ್ರೆಸ್ ಮೀಟಲ್ಲಾದರೂ ನೋಡ್ಬೋದು, ಅಥವಾ ಇವತ್ತಿನ ಏನು ಮಾತಾಡಿದ್ರು ಮೀಡಿಯಾಗಳ ಜೊತೆ ಅವ್ರ ಜೊತೆ ನೋಡ್ಬೋದು, ಪ್ರತಿಯೊಬ್ಬರು ಬಾಯಲ್ಲೂ ಬಂದಿದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ರು ವರ್ಕ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಮ್ಮ ಒಂದು ತಂಡ ಏನಿತ್ತು, ನಿರ್ದೇಶಕರ ತಂಡ ತುಂಬ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ಈ ಥರ ಔಟ್ಪುಟ್ ಬರೋಕ್ಕೆ ಸಾಧ್ಯ. ಯಾಕೆಂತಂದರೆ ಒಂದು ಕಥೆಯನ್ನು ಇಟ್ಕೊಂಡಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇನ್ ಕೇಸ್ ಏನಾದ್ರು ವೀಕ್ ಆಗಿತ್ತು ಅಂತಂದರೆ ಒಂದು ಟ್ರೈನ್ ಅಂತ ಅಂದ್ಕೊಳ್ಳಿ, ಆ ಟ್ರೈನಿನ ಹಳಿ ತಪ್ಪೋಗ್ಬಿಡುತ್ತೆ. ಬಟ್ ಯಾವಾಗ ನಿರ್ದೇಶಕರ ತಂಡ ಕರೆಕ್ಟಾಗಿ ಒಂದು ಗೈಡ್ ಮಾಡಿಕೊಂಡು ಸ್ಟೇಷನ್ ಟು ಸ್ಟೇಷನ್ ಸೀನ್ ಟು ಸೀನ್ ಹೋಗ್ತೀವಿ ಅಂತಂದಾಗ ಅದು ಒಂದು ಒಳ್ಳೆಯ ಔಟ್ಪುಟ್, ಈ ರೀತಿಯಾದಂತಹ ಸದಭಿರುಚಿಯ ಚಿತ್ರ ಆಚೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ಆ್ಯಂಡ್ ಕೃಷ್ಣನ ಜೊತೆ ವರ್ಕ್ ಮಾಡ್ತಿರೋದು ಇದು 2ನೇ ಸಿನಿಮಾ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ನಾವು ಕಲ್ತಿದ್ದಿದೆ ತುಂಬ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಏನಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆ ಒಳ್ಳೆ ಸಿನಿಮಾನ ನೀವು ಉಳಿಸಿ ಅನ್ನೋಕ್ಕಿಂತ ನಿಮ್ಮ ಬೆಂಬಲ ತುಂಬ ಮುಖ್ಯ. ಯಾಕಂದರೆ ಎಲ್ಲರೂ ಸಿನಿಮಾ ಮಾಡ್ತಾರೆ, ನಾವು ಸಿನಿಮಾ ಮಾಡೋದಲ್ಲದೆ ಒಂದು ಒಳ್ಳೆ ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನೋಡಿ ಇಷ್ಟ ಆದರೆ ಎಲ್ರಿಗೂ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೀವೇನು ಹೇಳ್ತೀರಾ ಕೊನೆಯದಾಗಿ? ಸರ್, ಏನಿಲ್ಲ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ನಮ್ಮ ಮಾತುಕತೆ ಮುಗ್ದೋಗಿದೆ ಸರ್. ಇವಾಗ ಏನಿದ್ರು ಸಿನಿಮಾ ಮಾತಾಡ್ತಾ ಇದೆ, ನೀವು ಇವಾಗ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾಗಿರೋದು. ನಾವು ಜಸ್ಟ್ ನಿಮಗೆ ತಲುಪಿಸೋ ಒಂದು ಜವಾಬ್ದಾರಿನ ಈಗ ಹೊತ್ಕೊಂಡಿದ್ದೀವಿ. ಆ ಕೆಲಸ ಕೂಡ ನಡೀತಾ ಇದೆ. ಇನ್ನೇನಿದ್ರು ನೀವು ಥಿಯೇಟ್ರ್ ಕಡೆ ಬಂದು ಸಿನಿಮಾನ ನೋಡಿ ನೀವು ಉತ್ತರ ಕೊಡಬೇಕು. ಇವಾಗ ಮೀಡಿಯಾದವರಾಗಿರ್ಬೋದು ಅಥವಾ ಜನಗಳಾಗಿರ್ಬೋದು, ನೀವುಗಳು ಏನು ಆನ್ಸರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಸಿನಿಮಾ ಮತ್ತು ಕನ್ನಡ ಚಿತ್ರರಂಗ ನಿಲ್ಲುತ್ತೆ ಅಷ್ಟೇ ಸರ್. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಸ್ಟಾರ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಸಂದೇಶಗಳನ್ನ ತಾವು ರವಾನೆ ಮಾಡ್ತಿದ್ರಿ ಸೊಸೈಟಿಗೆ, ಕನ್ನಡ ಫೋಕಸ್ ಮಾಡ್ತಿದ್ರಿ. ತುಂಬ 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 ಖುಷಿ. ತಮ್ಮ ಚಾನಲಲ್ಲಿ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ಇಲ್ಲ, ಕನ್ನಡಿಗರಿಗೆ ಅದೊಂದು ದೊಡ್ಡ ಹೆಮ್ಮೆ. ಕನ್ನಡ ಸ್ಟಾರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ನಾವೆಲ್ಲರೂ ಕಾಗದ ಸಿನಿಮಾದಲ್ಲಿ ನಾವೆಲ್ಲರೂ ಆ್ಯಕ್ಟ್ ಮಾಡಿದ್ದೀವಿ. ಇವತ್ತು ರಿಲೀಸ್ ಆಗಿದೆ, ಎಲ್ಲರೂ ಹೋಗಿ ಥಿಯೇಟರ್ಸಲ್ಲಿ ನೋಡಿ. ಆಮೇಲೆ ಇದೊಂದು ತುಂಬ ಸೆನ್ಸಿಟಿವ್ ವಿಚಾರ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಆಮೇಲೆ ನಾವೆಲ್ಲ ಈ ಪಾರ್ಟಿಸಿಪೇಟ್ ಇರೋದ್ರಿಂದ ನಮಗೂ ತುಂಬ ಎಮೋಷ್ನಲ್ ಆಗಿರುತ್ತೆ ಇದು. ಆ್ಯಕ್ಚುಲಿ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ನೀವು ಏನೇ ಒಂದು ನೋಡಿದರೆ, ಸೆಕೆಂಡ್ ಹಾಫು ನಿಮಗೆ ತುಂಬ ಎಮೋಷ್ನಲಾಗಿ ಡ್ರೈವ್ ಮಾಡುತ್ತೆ ಕತೆ.
ಅಷ್ಟೇ. ಹೋಗಿ ನೀವು ನಿಯರೆಸ್ಟ್ ಥಿಯೇಟ್ರಲ್ಲಿ ವಿಸಿಟ್ ಮಾಡಿ ವಾಚ್ ಮಾಡಿ. ಫಸ್ಟ್ ಟೈಮ್ ನೀನು ತೆರೆ ಮೇಲೆ ನೋಡ್ಕೊಂಡಾಗ ನನಗೆ ಫಸ್ಟ್ ಆಫ್ ಆಲು ನಾನು ಫಸ್ಟ್ ಟೈಮ್ ನನ್ನ ಸ್ಕ್ರೀನಲ್ಲಿ ನೋಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಫಸ್ಟ್ ಆಫ್ ಆಲು ಏನಿಲ್ಲ, ಯಾರು ನೋಡಿಲ್ಲ, ಇನ್ನೂ ಹೋಗ್ತಾರೆ ಇವತ್ತು ನೋಡಿ. ಆಮೇಲೆ ಫೋನ್ಸ್ ಎಲ್ಲ ಬರ್ತವೆ. ಆ್ಯಕ್ಚುಲಿ ಬಂದಿಲ್ವಾ? ಅಪ್ಪ ಅಮ್ಮ ಬಂದಿಲ್ವಾ? ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನಾವಿಲ್ಲಿದ್ದೀವಿ. ಹಂಗೆ ಹಾಂ ಹೇಳಿ. ಇವತ್ತು ಜುಲೈ 5th ನಮ್ಮ ಮೂವಿ ರಿಲೀಸ್ ಆಗಿದೆ ಕಾಗದ ಅಂತ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಇನ್ನು ಯುವಕರು ಮಾಡಿದ್ದೀವಿ ಎಲ್ಲ ಚಿಕ್ಕವರು. ಒಳ್ಳೆ ಸಪೋರ್ಟ್ ಮಾಡಿ, ಸಪೋರ್ಟ್ ಬೇಕು ನಿಮ್ಮದೆಲ್ಲ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ನಾನೇನು ಮಾತಾಡಬೇಕು? ರೋಲ್ ನಿಮ್ಮದೇ, ಹೇಳಿ ಗೊತ್ತಿಲ್ಲ. ಮಾತಾಡೋ. ನಮಸ್ಕಾರ. ಕಾಗದ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಮ್ಮದು ಇದು ಫಸ್ಟ್ ಸಿನಿಮಾ. ನಂದು ಇವನು ಅವ್ನು ಮೊದಲೇ ಮಾಡಿದ್ದೇನೆ. ಅವ್ನು ಮೊದಲು ನಿಂದು ಹೇಳ್ದೆ ನಾನು ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ನಮ್ಮದು ಫಸ್ಟ್ ಸಿನಿಮಾ ಎಡಿಯಾಗಿ ಮತ್ತು ಆರ್ಟಿಸ್ಟಾಗಿ ಮಾಡಿದ್ದೀನಿ. ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ನೋಡಿ, ಎಲ್ಲ ಹತ್ತಿರ ಇರ್ದಿರೋ ಥಿಯೇಟ್ರ್ಗಳಿಗೆ ಹೋಗ್ಬಿಟ್ಟು ನೋಡಿ. ಥ್ಯಾಂಕ್ ಯು. ಎಷ್ಟು ತರಲೆಗಳಿದ್ರಿ ನೀವೆಲ್ಲ ಸೇರ್ಕೊಂಡು ಮಾಡಿದ್ರಿ? ಏನೇನು ತರಲೆ ಆಟ ಆಡಿದ್ರಿ? ತುಂಬ ಮಾಡಿದ್ದೇವೆ ಎಲ್ಲ. ನಮಗೆ 30 ದಿನ ಶೂಟಿಂಗ್ ಅಂತಲೇ ಅನಿಸಿಲ್ಲ, ಬರೀ ಟ್ರಿಪ್ಪಿಗೆ ಹೋಗಿ ಬರಬೇಕು ಆ ಥರ ಎಲ್ಲ ಎಂಜಾಯ್ ಮಾಡಿವಿ. ಫಸ್ಟ್ ಸಿನಿಮಾ ಆಗಿದ್ದರಿಂದ ತುಂಬ ಕಲಿಯೋಂಥದ್ದು ಸಿಕ್ತು ನಮಗೆ. ಆಮೇಲೆ ಕಲಿಯೋಂಥದ್ದು ಸಿಕ್ತು. ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ಕೂಡ ಹೌದು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ರಂಜಿತ್ ಸರಿಗೆ, ಶಂಕರ್ ಸರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀವಿ. ಹೌದು, ಪ್ರತಿಯೊಬ್ಬರೂ ಎಂಕರೇಜ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನೀವು ಬಂದು ಎಲ್ಲ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಎಲ್ರಿಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು. ತುಂಬ ಥಿಯೇಟ್ರುಗಳು ಜಾಸ್ತಿ ಬರೆದು ನೋಡ್ತಾ ಇಲ್ಲ, ಎಲ್ಲ OTT ನೋಡ್ತಾ ಇದ್ದೀರಾ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ, ಸಿನಿಮಾ ನೋಡಿ. ಆಮೇಲೆ ನಿಮ್ಗನ್ಸಿದ್ದು ದಯವಿಟ್ಟು ರಿವ್ಯೂ ಕೊಡಿ. ಅದು ನಮ್ಗೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ OTTಲಿ ಸಿನಿಮಾ ಬರಬೇಕಂದ್ರೆ ಫಸ್ಟ್ ಥಿಯೇಟ್ರಲ್ಲಿ ನಡಿಬೇಕು ಸಿನಿಮಾ. ಥಿಯೇಟ್ರಲ್ಲಿ ನಡೆದ್ರೇ OTT ಅವ್ರು ತೊಗೊಳೋದು. ನೀವು OTTಲಿ ಬರುತ್ತೆ ಅಂತ OTTಯಲ್ಲೇ ಕಾಯ್ಕೊಂತ ಕೂತ್ಕೋಬಾರ್ದು. ಫಸ್ಟ್ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನೀವು ಸಿನಿಮಾ ನೋಡಿದ್ರೆ ಇನ್ನೊಬ್ಬರು ಯಾರೋ ನೋಡೋಕ್ಕಾಗದೇ ಇರೋವಂಥವ್ರು OTTಲಿ ಆಮೇಲೆ ನೋಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾಗದ ಅನ್ನೋ ಸಿನಿಮಾದಲ್ಲಿ ಖಲೀಲ್ ಅಂತಹ ಒಂದು ಕ್ಯಾರೆಕ್ಟ್ರನ್ನ ಮಾಡಿದ್ದೀನಿ. ತುಂಬಾ ತೂಕ ಇರೋವಂಥ ಕ್ಯಾರೆಕ್ಟ್ರು. ಆಮೇಲೆ ಇದು ನನ್ನ ಮೊದಲನೇ ಸಿನಿಮಾ. ಸೊ ಮೊದಲನೇ ಸಿನಿಮಾದಲ್ಲೇ ಒಂದು ಖಳನಾಯಕನ ಪಾತ್ರ ಕೊಟ್ಟಿದ್ದಾರೆ. ಸೊ ನನಗೆ ಮುಂಚೆ ತುಂಬ ಭಯ ಇತ್ತು, ತುಂಬ ಚಾಲೆಂಜಿಂಗ್ ಆಗಿತ್ತು. ಅದಕ್ಕೂ ಮೊದಲೇ ಒಂದು ಪ್ರಶ್ನೆ, ಇನ್ನು ಪಾತ್ರದಿಂದ ಹೊರಗೆ ಬಂದಿದ್ದೀರೋ ಬಂದಿಲ್ವೋ ನೀವು ಅಂತ? ಪಾತ್ರದಿಂದ ಹೊರಗೆ ಇಲ್ಲ, ನೀವು ಅಲ್ಲಿ ಹೆಂಗೆ ಹೇಳ ಅದೇ ದಾಟಿಯಲ್ಲಿ ಮಾತಾಡ್ತಾ ಇದ್ದೀರ ಅದಕ್ಕೆ ಕೇಳಿದೆ. ಹೌದು ಸರ್, ಅದು ಪಾತ್ರ ಅಂದರೆ ತುಂಬ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದೆ ಅದು, ಆ ಒಂದು ಪರ್ಟಿಕ್ಯುಲರ್ ಪಾತ್ರ. ಸೊ ಪ್ರತಿ ಸಲ ಸಿನಿಮಾ ನೋಡಿದಾಗೂ ಮತ್ತೆ ಅದರೊಳಗೆ ಹೋಗಿ ಅದೇ ಪಾತ್ರದ ಒಳಗೆ ಹೋಗಿ ಈಚೆ ಬರೋ ಥರ ಅನಿಸುತ್ತೆ. ದಯವಿಟ್ಟು ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತರಾಗಿ ಬಂದು ನೋಡೋವಂಥ ಒಂದು ಸದಭಿರುಚಿಯ ಸಿನಿಮಾ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಹೇಳಿದ್ರು, ವಯಸ್ಸಾಗಿರೋರು ನೋಡೋವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹೇಗಿತ್ತು ಸಿನಿಮಾ? ಸಿನಿಮಾ ಮಾತು ಹೊರಡ್ತಿಲ್ಲ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಕನ್ನಡದಲ್ಲಿ ಇಂಥ ಒಂದು ಸಿನಿಮಾಗಳು ಅಪರೂಪ. ಸಬ್ಜೆಕ್ಟ್ ಲೆಸ್. ನಾವು ಬರೀ ಮಲಯಾಳಂ ಮತ್ತು ತಮಿಳ್ ಮೂವಿ ಕಡೆ ಎಲ್ಲರ ಆಸಕ್ತಿ ವಾಲಿತ್ತು. ಬಟ್ ಕನ್ನಡದಲ್ಲಿ ಇಂಥ ಒಂದು ಮೂವಿ, ಕೆಲವೊಂದು ಮೂವೀಸ್ ಮಾತ್ರ ಈ ನ್ಯಾಷನಲ್ ಅವಾರ್ಡ್ ಕ್ಯಾಟಗರಿಲಿ ಬರುತ್ತೆ. ಓಕೆ, ನಾನು ಈ ಚಿತ್ರ ನೋಡಿದ ಮೇಲೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್, ಈ ಚಿಕ್ಕ ಹುಡುಗರನ್ನ ಇಟ್ಕೊಂಡು ಯಾವ ರೀತಿ ಒಂದು ಕಾಗದನ ತೋರಿಸ್ತಾರೆ ಅಂತ ಹೇಳಿ. ಬಟ್ ಕಾಗದ ರಿಯಲಿ ವೆಲ್ ಪ್ಲೇಡ್. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಬರೋವಂಥ ಕಾಗದ ಮತ್ತು ಆ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂಥ 5 ನಿಮಿಷದ ಸಿಚುವೇಶನ್ ಓಕೆ ನನಗೆ ಒಂದು ಗೂಸ್ ಬಂಪ್ಸನ್ನು ತರಿಸ್ತು. ಪ್ಲಸ್ ಇವರು ಈ ಮುಸ್ಲಿಂ ಮತ್ತು ಹಿಂದೂ ಅನ್ನೋ ಕ್ಯಾಟಗರಿ ಇಟ್ಕೊಂಡು ಏನಾದರೂ ಎಲ್ಲದೊಂದು ಹೈಪ್ ಆಗುತ್ತೇನೋ, ಗಲಾಟೆಗಳಾಗುತ್ತೇನೋ ಅನ್ನೋ ಒಂದು ಭಯ ಹುಟ್ಟಿಸಿತ್ತು ಯೂಶ್ವಲಾಗಿ. ಬಟ್ ಇದನ್ನು ಡೈರೆಕ್ಟರ್ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಓಕೆ, ಆ ಥರದ ತಾರತಮ್ಯಗಳು ಎಲ್ಲೂ ತರದೆ. ಓಕೆ, ಬಟ್ ಇದಕ್ಕೆಲ್ಲ ದೊಡ್ಡ ಧೈರ್ಯ ಬೇಕು. ಎಸ್ಪೆಷಲಿ ಪ್ರೊಡ್ಯೂಸರ್ಗೆ ನನ್ನ ಹ್ಯಾಟ್ಸ್ ಆಫ್. ಓಕೆ, ಡೈರೆಕ್ಟರ್ಗೆ ಆ ಕ್ಲೈಮ್ಯಾಕ್ಸ್ ತೆಗೆಯುವಂಥ ನಾಲೆಜ್ ಹೇಗೆ ಬಂತು ಅಂತ ಗೊತ್ತಿಲ್ಲ. ಎಸ್ಪೆಷಲಿ ಆ ಭಗವದ್ಗೀತೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಹೇಳುವಂಥ ಶ್ಲೋಕ ಇದೆಯಲ್ಲ, ಅದು ನಿಜವಾಗ್ಲೂ. ಬಟ್ ಹ್ಯಾಟ್ಸ್ ಆಫ್ ಟು ದ ಕಂಪ್ಲೀಟ್ ಟೀಮ್. ಓಕೆ, ಗಾಡ್ ಬ್ಲೆಸ್ ದಮ್. ಈ ರೀತಿ ಚಿತ್ರಗಳು ಬರಬೇಕು. ಓಕೆ, ದಯವಿಟ್ಟು ಬಂದು ಈ ಥರ ಚಿತ್ರಗಳನ್ನ ಥಿಯೇಟ್ರಿಗೆ ಬಂದು ನೋಡಿ, ಅದೊಂದು ದೊಡ್ಡ ರಿಕ್ವೆಸ್ಟ್. ಓಕೆ, ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ. ಓಕೆ, ಪ್ರೇಕ್ಷಕನಾಗಿ ನಾನು ಇದನ್ನು ಕೇಳ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು.